ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತ 7 ಸ್ಥಾನಗಳಿಗೆ ಇವತ್ತು ಎಲೆಕ್ಷನ್ ನಡೆಯೋದಕ್ಕಿದೆ. ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ಶುರುವಾಗುತ್ತೆ. ಸಂಜೆ ಫಲಿತಾಂಶ ಪ್ರಕಟ ಆಗುತ್ತೆ. 7 ಸ್ಥಾನಕ್ಕೆ 8 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ 5, ಬಿಜೆಪಿಯ 2, ಜೆಡಿಎಸ್ನ 1. 7 ಜನ ಮಾತ್ರ ಆಯ್ಕೆಯಾಗೋದಕ್ಕೆ ಅವಕಾಶ. ಜೆಡಿಎಸ್ಗೆ ಸಂಖ್ಯಾಬಲ ಇಲ್ಲ, ಆದರೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಅಡ್ಡ ಮತದಾನದ ಆತಂಕದ ಮಧ್ಯೆ ಇವತ್ತು ಎಲೆಕ್ಷನ್ ನಡೆಯುತ್ತೆ. ಗುಪ್ತ ಮತದಾನ ಆಗಿರೋದ್ರಿಂದ ಅಡ್ಡ ಮತದಾನದ ಆತಂಕವೂ ಕೂಡ ಇದೆ. ಎರಡೂ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ತನ್ನದೇ ಆದಂತ ಕಾರ್ಯತಂತ್ರವನ್ನು ಮಾಡಿಕೊಂಡಿದೆ. ಬಿಜೆಪಿಗೆ ಅಂತ ದೊಡ್ಡ ಸಮಸ್ಯೆ ಏನು ಕಾಣ್ತಾ ಇಲ್ಲ. ಅಂದ್ರೆ ಅವರಿಗೆ ಇಬ್ಬರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಂತ ಶಕ್ತಿ ಇದೆ. ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೆಚ್ಚುವರಿ ಮತಗಳು ಉಳಿಯುತ್ತೆ. ಆ ಹೆಚ್ಚುವರಿ ಮತಗಳನ್ನು ಜೆಡಿಎಸ್ಗೆ ಹಾಕಿಸೋದು ಬಿಜೆಪಿಯ ಪ್ಲಾನ್. ಬಿಜೆಪಿಯ ಪ್ಲಾನ್ ಆಫ್ ಆಕ್ಷನ್ ಅಷ್ಟೇ. ಸೊ ಬಿಜೆಪಿಗೆ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಈ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಕಾರ್ಯತಂತ್ರವನ್ನ, ರಣತಂತ್ರವನ್ನ ಇಷ್ಟು ದಿನಗಳ ಕಾಲ ರೂಪಿಸಿದೆ. ಆ ರಣತಂತ್ರ ವರ್ಕೌಟ್ ಆಗತ್ತಾ ಇವತ್ತು ಗೊತ್ತಾಗೋದಕ್ಕಿದೆ. 9 ಗಂಟೆಗೆ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸಂಜೆ ಹೊತ್ತಿಗೆ ಫಲಿತಾಂಶ ಪ್ರಕಟವಾಗುತ್ತೆ. ಯಾರು ಮೇಲ್ಮನೆಗೆ ಆಯ್ಕೆಯಾಗ್ತಾರೆ ಅಂತ. ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ? ಕಾಂಗ್ರೆಸ್ನಿಂದ ತಿಪ್ಪಣ್ಣಪ್ಪ ಕಮಕನೂರ್, ಪಿ ವಿ ಮೋಹನ್, ಬಿ ಕೆ ಹರಿಪ್ರಸಾದ್, ಶಿವಣ್ಣ, ವಿನಯ್ ಕಾರ್ತಿಕ್ 5 ಜನ. ಬಿಜೆಪಿಯಿಂದ ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್, ಜೆಡಿಎಸ್ನಿಂದ ಗೋವಿಂದ ರಾಜ್. ಒಟ್ಟು 8 ಜನ ಅಭ್ಯರ್ಥಿಗಳು. ಇದು ವಿಧಾನ ಪರಿಷತ್ 7 ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. 9 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. 106ನೇ ಕೊಠಡಿ ಸಂಖ್ಯೆಯಲ್ಲಿ ವೋಟಿಂಗ್ ಪ್ರಕ್ರಿಯೆಗಳು ನಡೆಯುತ್ತೆ. ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಮತಗಳು, ಮೊದಲ ಪ್ರಾಶಸ್ತ್ಯದ 28 ಮತಗಳ ಅಗತ್ಯ ಇದೆ. ಸಂಖ್ಯಾಬಲದ ಆಧಾರದಲ್ಲಿ ನೋಡಿದ್ರೆ ಜೆಡಿಎಸ್ಗೆ ಇಲ್ಲ ಸಂಖ್ಯಾಬಲ. 18 MLAಗಳು ಮಾತ್ರ ಇರೋದು. ಬಿಜೆಪಿಯ 5 ವೋಟು ಹೆಚ್ಚುವರಿ, ಅದನ್ನು ಸೇರಿಸಿದ್ರೂ ಕೂಡ 18 + 5 23 ಆಗುತ್ತೆ. ಇನ್ನು ಬೇರೆ 2 ವೋಟು ಅಂತ ಲೆಕ್ಕ ಹಾಕಿದ್ರೆ, ಯತ್ನಾಳು ಮತ್ತು ಜನಾರ್ದನ್ ರೆಡ್ಡಿ ಅಂತ ಲೆಕ್ಕ ಹಾಕಿದ್ರೆ, ಯತ್ನಾಳ ನಾನು ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಬಿಜೆಪಿಯ ಯಾರಾದರೂ ಒಬ್ಬ ಶಾಸಕರನ್ನ ಈ ಚೆಕ್ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು. ಸೊ 2 ಎಕ್ಸ್ಟ್ರಾ ಅಂತ ಅಂದ್ಕೊಂಡ್ರು ಕೂಡ ಗೆಲ್ಲೋದಕ್ಕೆ 2 ರಿಂದ 3 ಮತಗಳು ಕಡಿಮೆ ಬೀಳುತ್ತೆ ಜೆಡಿಎಸ್ಗೆ. 2ನೇ ಪ್ರಾಶಸ್ತ್ಯದ ಬಿಜೆಪಿ 2ನೇ ಪ್ರಾಶಸ್ತ್ಯದ ವೋಟು ಅದನ್ನ ಜೆಡಿಎಸ್ನ ಅಭ್ಯರ್ಥಿಗೆ ಹಾಕೊಂಡ್ರೆ 2ನೇ ಪ್ರಾಶಸ್ತ್ಯದ ಕೌಂಟ್ ಹೆಂಗೆ ಅಂತಂದ್ರೆ 32ನೇ ಪ್ರಾಶಸ್ತ್ಯದ ವೋಟು ಅಂತಂದ್ರೆ 1 ವೋಟು ಅಂತ ಕನ್ಸಿಡರ್ ಆಗುತ್ತೆ. 2ನೇ ಪ್ರಾಶಸ್ತ್ಯದ 30 ಮತಗಳನ್ನ ಒಬ್ಬ ಅಭ್ಯರ್ಥಿ ಪಡೆದರೆ ಅದರ ಕೌಂಟು 1 ವೋಟು ಅಂತ. ಸೊ ಆ ಲೆಕ್ಕಾಚಾರವನ್ನ ನೋಡಿದ್ರೆ ಜೆಡಿಎಸ್ ಮ್ಯಾನೇಜ್ ಮಾಡುವಂತ ಪ್ರಯತ್ನದಲ್ಲಿದೆ. ಆದರೂ ಕಾಂಗ್ರೆಸ್ನಿಂದ ಯಾರಾದರೂ ಅಡ್ಡ ಮತದಾನ ಮಾಡಲೇಬೇಕು, ಹಂಗಿದ್ರೆ ಮಾತ್ರ ಅಭ್ಯರ್ಥಿ ಗೆಲ್ಲಬಹುದು ಅಂತ. ಸೊ ಕೆಲವೇ ಕ್ಷಣದಲ್ಲಿ ವಿಧಾನ ಪರಿಷತ್ ಮತದಾನ ಆರಂಭ ಆಗುತ್ತೆ. ರೆಸಾರ್ಟ್ನಿಂದ ಹೊರಡುತ್ತಾರೆ ಕಾಂಗ್ರೆಸ್ನ ಶಾಸಕರು. ಬಿಡದಿ ಸಮೀಪ ರೆಸಾರ್ಟ್ನಲ್ಲಿದ್ದರು, ಈಗ ಅವರು ಹೊರಡ್ತಾ ಇದ್ದಾರೆ. ಅವರನ್ನು ಕರ್ಕೊಂಡು ಬರೋದಕ್ಕೆ ಬಸ್ಗಳು ಕೂಡ ತಯಾರಾಗಿ ನಿಂತಿದೆ. 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ನ ಪ್ಲಾನ್ ಇರೋದು. ಪ್ರತ್ಯೇಕ ಗುಂಪಿನೊಂದಿಗೆ ಅಂದ್ರೆ ಯಾರಿಗೆ ಯಾರು ವೋಟ್ ಹಾಕಬೇಕು ಅಂತ ಶಾಸಕರನ್ನ ವಿಭಜನೆಯನ್ನ ಮಾಡಿ ಪ್ರತ್ಯೇಕವಾಗಿ ವಿಧಾನಸೌಧಕ್ಕೆ ಅವರನ್ನು ಕರ್ಕೊಂಡು ಬರಲಾಗುತ್ತೆ. ನಿನ್ನೆ ಅಣಕು ಮತದಾನವನ್ನ ಮಾಡಿದ್ರು, ಯಾರು ಯಾರಿಗೆ ವೋಟ್ ಹಾಕಬೇಕು ಅಂತ. ಇವತ್ತು ಆ ತಂಡಗಳನ್ನ ಮಾಡಲಾಗಿದೆ. ಅಂದ್ರೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಯಾರು ವೋಟ್ ಹಾಕಬೇಕು, ಕಮಕನೂರ್ ಅವರಿಗೆ ಯಾರು ವೋಟ್ ಹಾಕಬೇಕು, ಶಿವಣ್ಣ ಅವರಿಗೆ ಯಾರು ವೋಟ್ ಮಾಡಬೇಕು, ಇದನ್ನ ವಿಭಜನೆ ಮಾಡಿ ಇಂಥವರಿಗೆ ವೋಟ್ ಹಾಕಬೇಕು ಅಂತ ಪ್ರತ್ಯೇಕವಾಗಿ ಅವರನ್ನು ವಿಧಾನಸೌಧಕ್ಕೆ ಕರ್ಕೊಂಡು ಬರಲಾಗುತ್ತೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ಕಾಂಗ್ರೆಸ್ನ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮಾರುತೇಶ್ ಇದ್ರೆ, ಜೆಡಿಎಸ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡೋದಕ್ಕೆ ಸುರೇಶ್ ಇದ್ದಾರೆ. ಮಾರುತೇಶ್, ಈಗ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಏನು ಸದ್ಯಕ್ಕೆ? 28, 29, 30 ಈ ರೀತಿ ಲೆಕ್ಕಾಚಾರಗಳಿತ್ತು. ಏನಾಗಿದೆ ಈಗ ಫೈನಲಿ? ರಾತ್ರಿ ಅಂದ್ರೆ ನಿನ್ನೆ ಸಂಜೆ 6 ಗಂಟೆಯ ಬಳಿಕ ಬಿಡದಿಯ ರೆಸಾರ್ಟ್ನಲ್ಲಿ ಒಂದು ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಎಲ್ಲ ಕ್ಯಾಟಗರಿಯನ್ನು ಮಾಡಲಾಗಿದೆ. ಅಂದರೆ ಯಾವ ಅಭ್ಯರ್ಥಿಗೆ ಯಾವ ಶಾಸಕರು ಮತ ಹಾಕಬೇಕು ಅಂತೇಳಿ
ನಾವು ಲೆಕ್ಕ ಹಾಕ್ತಾ ಇದ್ದಿದ್ದು ಕರೆಕ್ಟ್ 28 ಮತಗಳು ಚಲಾವಣೆ ಮಾಡೋ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಆದರೆ ನಿನ್ನೆ ಸಭೆಯ ಬಳಿಕ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲ 4 ಅಭ್ಯರ್ಥಿಗಳು ಅಂದರೆ AICC ಮೊದಲು ಘೋಷಣೆ ಮಾಡಿದಂತಹ 4 ಅಭ್ಯರ್ಥಿಗಳಿಗೆ 30 ಮತಗಳನ್ನು ಚಲಾವಣೆ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅಲ್ಲಿಗೆ 4 ಅಭ್ಯರ್ಥಿಗಳಂತ ಹೇಳಿದರೆ 120 ಮಂದಿ ಶಾಸಕರು, 30 ಜನ ಅಂದರೆ ಲೆಕ್ಕ ಹಾಕೊಂಡ್ರೆ 120 ಆಗುತ್ತೆ. ಆ 120 ಮಂದಿಯೂ ಕೂಡ 2ನೇ ಪ್ರಾಶಸ್ತ್ಯದ ಮತವನ್ನ ಕೊನೆಯ ಅಭ್ಯರ್ಥಿ ಅಂದರೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಹಾಕಬೇಕು ಅನ್ನೋದರ ಸೂಚನೆಯನ್ನ ಕೊಡಲಾಗಿದೆ. ಹಾಗಾಗಿ ಒಂದು ಕ್ಲಿಯರ್ ಆಗಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಅಂದ್ರೆ ಯಾವ್ದಾರೆ ಮತಗಳು ರದ್ದಾಗುವಂಥದ್ದು, ಸರಿಯಾಗಿ ಬರೆಯದೇ ಇರುವ ಕಾರಣಕ್ಕಾಗಿ ಮತ ಅಸಿಂಧು ಆಗುವಂಥ ಅವಕಾಶಗಳಿರ್ತದೆ. ಆ ಕಾರಣಕ್ಕಾಗಿ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಮೊದಲ ಆದ್ಯತೆ AICC ಮೊದಲು 4 ಅಭ್ಯರ್ಥಿಗಳನ್ನು ಏನು ಘೋಷಣೆ ಮಾಡ್ತು ಅದರ ಪ್ರಕಾರ 4 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋಣ, ಆನಂತರ 5ನೇ ಅಭ್ಯರ್ಥಿಗೆ ಬೇಕಾದಂತಹ ಪ್ಲಾನ್ ಅನ್ನು ಮಾಡೋಣ ಅನ್ನುವ ರೀತಿಯಲ್ಲಿ ತಯಾರಿಗಳು ನಡೆದಿದ್ದಾವೆ. ಹಾಗಾಗಿ 120 ಶಾಸಕರು ಈ 4 ಅಭ್ಯರ್ಥಿಗಳಿಗೆ ಮತ ಚಲಾವಣೆ ಮಾಡ್ತಾರೆ. ಆ 120 ಶಾಸಕರ 2ನೇ ಪ್ರಾಶಸ್ತ್ಯ ಕೂಡ ವಿನಯ್ ಕಾರ್ತಿಕ್ಗೆ ಹೋಗುತ್ತೆ. ಹಾಗೆ ನೋಡಿದ್ರೆ 5ನೇ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯದ ಮತ ಸಿಗುವಂಥದ್ದು ST ಸೋಮಶೇಖರ್, ಪಕ್ಷೇತರ ಅಭ್ಯರ್ಥಿಗಳು, ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಎಲ್ಲರದ್ದು ಸೇರಿದ್ರೆ 20 ಮತಗಳು ಮೊದಲ ಪ್ರಾಶಸ್ತ್ಯದಲ್ಲಿ ಸಿಗುತ್ತೆ. ಇನ್ನು ಉಳಿಕೆ 28 ಮತಗಳನ್ನ ಈ 2ನೇ ಪ್ರಾಶಸ್ತ್ಯದಿಂದ ಸಿಗುವಂತಹ ಮತಗಳನ್ನು ಕೂಡ ಕೌಂಟ್ ಮಾಡೋದು. ಇದರ ಜೊತೆಗೆ JDS ಶಾಸಕರನ್ನು ಕೂಡ ಕಾಂಗ್ರೆಸ್ ಆಪರೇಟ್ ಮಾಡಿದೆ. ಅಲ್ಲಿಂದಲೂ ಕನಿಷ್ಠ 2 ರಿಂದ 3 ವೋಟ್ ಬೀಳುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಆ ಆತ್ಮವಿಶ್ವಾಸ ಕೂಡ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೋಡಿದ್ರೆ ಕನಿಷ್ಠ 2 ರಿಂದ 3 ವೋಟು JDS ನಿಂದ ಕಾಂಗ್ರೆಸ್ಗೆ ಬೀಳಬಹುದು ಅಂತಲೇ ಕಾಂಗ್ರೆಸ್ ಈಗ ವಿಶ್ವಾಸದಲ್ಲಿದೆ. ಅದು ಬೀಳದೇ ಇದ್ರೂ ಕೂಡ 2ನೇ ಪ್ರಾಶಸ್ತ್ಯದ ಮತಗಳು ಅಂತ ಕನ್ಸಿಡರ್ ಬಂದಾಗ JDS ನ ಅಭ್ಯರ್ಥಿಗಿಂತ ಕಾಂಗ್ರೆಸ್ ಅಭ್ಯರ್ಥಿಯ ಮತದ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹಾಗಾಗಿ ಅವರನ್ನ ಅಧಿಕೃತವಾಗಿ ವಿಜಯಿ ಆಗಿದ್ದಾರೆ ಅಂತೇಳಿ ಘೋಷಣೆ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಹಾಗಾಗಿ ಎಲ್ಲ ಇವತ್ತು ರೆಡಿ ಆಗ್ತಾ ಇದ್ದಾರೆ. ಶಾಸಕರೆಲ್ಲರೂ ಕೂಡ ತಿಂಡಿ ಮುಗಿಸಿ ನೇರವಾಗಿ ವಿಧಾನಸೌಧಕ್ಕೆ ಬಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಆನಂತರ ತಂಡೋಪತಂಡವಾಗಿ ಹೋಗಿ ಮತ ಚಲಾವಣೆಯನ್ನ ಮಾಡ್ತಾರೆ. ಹೇಗೆ ಮತ ಚಲಾವಣೆ ಮಾಡಬೇಕು ಅನ್ನೋದರ ಕುರಿತಾಗಿ ಅವರಿಗೆ ಅಂದ್ರೆ ಯಾವ ಪೆನ್ನನ್ನು ಬಳಸ್ತಾರೆ, ಯಾವ ಸ್ಕೆಚ್ ಪೆನ್ ಬಳಸ್ತಾರೋ ಅದನ್ನೇ ಬಳಸಿ ನಿನ್ನೆಯೂ ಕೂಡ ಅವ್ರಿಗೊಂದು ಟ್ರೈನಿಂಗ್ ಮಾಡಲಾಗಿದೆ. ಅಣಕು ಮತದಾನ ಕೂಡ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ ಒಂದು ಆತ್ಮವಿಶ್ವಾಸದಲ್ಲಿದೆ, 5 ಅಭ್ಯರ್ಥಿಗಳನ್ನ ಗೆಲ್ತೀವಿ ಅನ್ನುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.